ನಮಗೋಸ್ಕರ ಒಬ್ಬ ಪಾರ್ಟಿ ಕಾಯ್ತಾ ಇದ್ದಾರೆ. ಟೀ ಇಸ್ಕೊಡ್ತೀನಿ ಅಂದಿದ್ದೀನ. ಇಲ್ಲಿ ನನ್ನ ಫ್ರೆಂಡ್ಸಿಗೆ ಇಸ್ಕೊಡೋದು ಬದಲು ಸುಮಾರು ಅಜ್ಜಿಗೆಲ್ಲ ಇಸ್ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅಜ್ಜಿ ಮನೇಲಿ ಯಾರೂ ಇಲ್ಲ ಅಂತೆ ಪಾಪ, ಅದಕ್ಕೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ಬೇಕು ತಾನೆ, ಏನಂತೀರ? ಇಲ್ಲಿ ಸುಮಾರು ನಾಯಿಗಳೆಲ್ಲ ಇದೆ ಗೈಸ್. ಎಷ್ಟು ನಾಯಿಗಳಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ನಾಯಿಗಳಿದೆ. ಇವಾಗ ಒಬ್ರಿಗೆ ಇಸ್ಕೊಟ್ರೆ ಇನ್ನೊಬ್ರಿಗೆ ಇಸ್ಕೊಡ್ಬೇಕಂತಾರಲ್ಲ ಗೈಸ್, ಅಷ್ಟೇ. ನಮಗೆ ಇಲ್ಲಿ ಹೆಲ್ಪ್ ಮಾಡಿದ್ರೆ ಬೇರೆಯವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಗೈಸ್, ಅಷ್ಟೇ. ನಿಮ್ಮ ಕೈಯಲ್ಲಿ ನೀವು ತಿಳ್ಕೊಂಡಷ್ಟು ನೀವು ಮಾಡಿ. ಬೈ ಕೈ ಮುಗ್ದೆಲ್ಲ ತೋರಿಸ್ತಾರೆ ಗೈಸ್. ಅಷ್ಟೇನು ದೊಡ್ಡ ಮನುಷ್ಯರೇನಲ್ಲ ನಾವು, ಏನು ಮಾಡೋದು ಹೇಳಿ. ಪಾಪ ಅವ್ರ ಜೀವನ ಆ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ ನೋಡಿ. ಅದು ಬಿಡ್ರಿ, ಈಗ ಮುಂದೆ ಪೊಲೀಸ್ ಗಾಡಿ ನಿಂತಿದೆ ನೋಡಿ ಗೈಸ್. ಏನೋ ತಿನ್ಕೊಂಡು ಹೋಗೋಣ. ಟ್ರೈನ್ ಇರೋದು 7-8, ಇನ್ನೂ ಬೇಜಾನ್ ಟೈಮ್ ಇದೆ. 11 ಗಂಟೆಗೆ ಇರೋದು ಟ್ರೈನು. 10 ಗಂಟೆಗೆ ಹೋದರೆ ಸಾಕು ರೈಲ್ವೆ ಸ್ಟೇಷನ್ನು. ಬೆಳಂಗಣಿ ಏನಕ್ಕೆ ಹೋಲಿ ಲ್ಯಾಂಡ್ ಅಂತಾರೆ ಅಂದರೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ ನೋಡಿ ನಾನು ಕಂಗಾಲ್ ಗೈಸ್. ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ. ಸೇಮ್ ಚರ್ಚ್ ಹೆಂಗಿದೆ ನೋಡಿ, ಅದೇ ಥರ ಇಲ್ಲಿಂದ ಬೆಳಂಗಣಿ ಇದು ರೈಲ್ವೆ ಸ್ಟೇಷನ್. ಸೈಕ್ ಗೈಸ್, ನೋಡಿ ಗೈಸ್ ಹೆಂಗೆ ಮಾಡಿದ್ದಾರೆ, ಕಾಣಿಸಲ್ಲ. ನೋಡಿ ಸೇಮ್ ಚರ್ಚ್ ಫ್ರಂಟ್ ಡಿಸೈನ್ ಹೆಂಗಿದೆ ನೋಡಿ ಗೈಸ್, ಅದೇ ಥರ ಮಾಡಿದ್ದಾನೆ ಡಿಸೈನ್ ನೋಡಿ. ಹೋಗೋಣ. ಟ್ರೈನ್ ಬಂತು, ಹೋಗ್ತಾ ಇದೀವಿ. ಬ್ಯಾಗ್ ತಂದು ಇಟ್ಟಿದ್ದೀನಿ ಗೈಸ್.